ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಆತ್ಮೀಯರೇ, ನಾನು ನಿಮ್ಮ ಸತೀಶ್ ಆಚಾರ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ 6ನೇ ತರಗತಿ ವಿಜ್ಞಾನ ವಿಷಯದ ಪಾಠ ಯೋಜನೆಯನ್ನು ಮಾದರಿಯಾಗಿ ಯಾವ ರೀತಿ ಬರೀತಕ್ಕಂಥದ್ದು ಅಂತಕ್ಕಂಥ ಒಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೀನಿ. ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಿದ್ದೀರಾ, ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ, ಈಗಾಗಲೇ ಲೆಸನ್ ಪ್ಲಾನನ್ನು ಬರೀತಕ್ಕಂಥ ವಿಧಾನವನ್ನು ಇಂಗ್ಲೀಷ್ ವಿಷಯವನ್ನು ಮಾದರಿಯಾಗಿ ತೆಗೆದುಕೊಂಡು ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ಅಂತಕ್ಕಂಥದ್ದು. ಸೊ ಇದರಲ್ಲಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಗೊತ್ತಾಗಿದೆ ಮೇಲ್ಭಾಗದಲ್ಲಿ ಯಾವೆಲ್ಲ ಅಂಶಗಳು ಇರಬೇಕು ಅಂತಕ್ಕಂಥದ್ದು. ಅಂದರೆ ವಿಷಯ ಮತ್ತು ಶೀರ್ಷಿಕೆ, ತರಗತಿ ಇರಬೇಕು ಮತ್ತು ಘಟಕದ ಹೆಸರು. ಈಗ ನಾನು ಉದಾಹರಣೆಗೆ ತೆಗೆದುತಕ್ಕಂಥದ್ದು ಆಹಾರ ಇದು ಎಲ್ಲಿಂದ ದೊರಕುತ್ತದೆ ಅಂತಕ್ಕಂಥ ಘಟಕ, ದಿನಾಂಕ ಡ್ಯಾಶ್ನಿಂದ ಡ್ಯಾಶ್ವರೆಗೆ. ಅಂದರೆ ಅದು ಮಿನಿಮಮ್ ಲೆಸನ್ ಮುಗಿಸೋದಕ್ಕೆ ಈಗಾಗಲೇ ಬಂದಿರತಕ್ಕಂಥ ಒಂದು ಏನು ಶೈಕ್ಷಣಿಕ ಕೈಪಿಡಿದೆ, ಆ ಕೈಪಿಡಿಯಲ್ಲಿ ಒಳಗೊಂಡಿರ್ತಕ್ಕಂಥ ಅಂಶವನ್ನು ಇಲ್ಲಿ ನಾವು ನೋಡಿದಾಗ ಅಂತ ಎಷ್ಟು ದಿನದಲ್ಲಿ ಆ ಒಂದು ಪಾಠವನ್ನು ಮುಗಿಸ್ಬೇಕು ಅಂತಕ್ಕಂಥ ಒಂದು ಮಾಹಿತಿ ಅದರಲ್ಲಿದೆ. ಆ ದಿನಾಂಕವನ್ನು ಅಲ್ಲಿ ತಾವು ಕ್ಯಾಲೆಂಡರನ್ನು ನೋಡಿ ನಮೂದನ್ನು ಮಾಡಿಕೊಂಡ್ರೆ ಆಯಿತು ಅಂತಕ್ಕಂಥದ್ದು. ಇನ್ನು ಸಾಮರ್ಥ್ಯಗಳನ್ನ ಬರ್ಕೋಬೇಕಾಗುತ್ತೆ. ಇದು ಒಂದು ಮಾದರಿ ಸಾಮರ್ಥ್ಯಗಳಷ್ಟೇ ಇಲ್ಲಿರ್ತಕ್ಕಂಥದ್ದು. ಇದಕ್ಕೂ ತಾವು ಒಂದು ಪಠ್ಯ ಪುಸ್ತಕವನ್ನು ಮತ್ತು ಈ ಪಾಠವನ್ನು ಅಧ್ಯಯನವನ್ನು ಮಾಡಿ ಕೂಡ ತಾವು ಸಾಮರ್ಥ್ಯಗಳನ್ನು ಹೆಚ್ಚನ್ನು ಮಾಡ್ಕೋಬೋದು ಅಂತಕ್ಕಂಥದ್ದು. ನಂತರ ಕಲಿಕೆಯ ಅಂಶಗಳು, ಕಲಿಕೆಯನ್ನು ಅನುಕೂಲಿಸಲು ರೂಪಿಸಿದ ಚಟುವಟಿಕೆಗಳು, ಬೋಧನಾ ಕಲಿಕೋಪಕರಣಗಳು, ಮೌಲ್ಯಮಾಪನ ಸಾಧನ ಅಂತಕ್ಕಂಥ ಶಿಕ್ಷಕರ ಸ್ವ ಅವಲೋಕನ ಅಂತಕ್ಕಂಥ ಒಂದು 5 ಕಾಲಮ್ಸ್ ಇದೆ ಅಂತಕ್ಕಂಥದ್ದು. ತಾವೆಲ್ಲರೂ ಕೂಡ ಈಗಾಗಲೇ ಇದನ್ನು ಅನುಷ್ಠಾನವನ್ನು ಮಾಡಿದರೆ ತಮ್ಮ ಶಾಲಾ ಹಂತದಲ್ಲಿ. ನಾವು ಈಗಾಗಲೇ CCAನ ಅನುಷ್ಠಾನವನ್ನು ಮಾಡಿರೋದ್ರಿಂದ 5 E's ನಾವು ನಮ್ಮ ಒಂದು 40 ಮಿನಿಟ್ಸ್ ಲೆಸನ್ಸನ್ನು ನಾವು ಒಂದು ಪಾಠವನ್ನು ಅವಧಿಯನ್ನು ಪೂರ್ಣಗೊಳಿಸೋದ್ರಿಂದ ಸೊ ನಮ್ಮ ಒಂದು ರೋಲ್ ಯಾವ್ಯಾವಕ್ಕೆ ಇನ್ವಾಲ್ವ್ ಆಗಬೇಕು ಅಂತಕ್ಕಂಥದ್ದು. ಫಸ್ಟ್ ಸ್ಟೆಪ್ ತೊಡಗಿಸಿಕೊಳ್ಳುವಿಕೆ, ಎಂಗೇಜ್ ಅಂತೇಳಿ ನಾವು ಇಂಗ್ಲೀಷಲ್ಲಿ ಇದನ್ನು ಕರಿತೀವಿ. ಮಾದರಿಯಾಗಿ ನೋಡೋದಾದರೆ ಮಕ್ಕಳನ್ನು ಗುಂಪುಗಳನ್ನಾಗಿ ಮಾಡಿ ಗುಂಪುಗಳಿಗೆ ನಾವು ವಿವಿಧ ಆಹಾರ ಪದಾರ್ಥಗಳ ಬಗ್ಗೆ ಚರ್ಚಿಸಿ ಪಟ್ಟಿ ಮಾಡಲು ಹೇಳುವುದು. ಇಲ್ಲಿ ಬೋಧನಾ ಕಲಿಕೋಪಕರಣ ಚಟುವಟಿಕೆ ಆಗಿರುತ್ತೆ. ಮೌಲ್ಯಮಾಪನ ಸಾಧನ ಮತ್ತು ತಂತ್ರಗಳಲ್ಲಿ ಚಟುವಟಿಕೆ ಸಾಧನ ಪಟ್ಟಿ ಮಾಡ್ತಕ್ಕಂಥದ್ದು. ಶಿಕ್ಷಕರ ಸ್ವ ಅವಲೋಕನ, ವಿವಿಧ ಆಹಾರ ಪದಾರ್ಥಗಳನ್ನು ಗುರುತಿಸುವರೆ ಅಂತಕ್ಕಂಥದ್ದು. ಸೊ ಇದು ಸೆಲ್ಫ್ ಇವ್ಯಾಲ್ಯೂಯೇಷನ್ ಅಂತಕ್ಕಂಥದ್ದು ಲಾಸ್ಟ್ ಕಾಲಮ್. ಇಲ್ಲಿ ನಾವು ನೋಡಿದಾಗ ಕಲಿಕೆಯನ್ನು ಅನುಕೂಲಿಸಲು ರೂಪಿಸಿದ ಚಟುವಟಿಕೆಗಳಲ್ಲಿ ತಾವು ಆ ಘಟಕಕ್ಕೆ ಪೂರಕವಾಗಿರ್ತಕ್ಕಂಥ ಚಟುವಟಿಕೆಯನ್ನು ರೂಪಿಸ್ಕೊಂಡಿರ್ತೀರ ಅಂತ. ಅದು ಪಟ್ಟಿ ಮಾಡೋದಾಗಿರ್ಬೋದು, ಅಥವಾ ಹಾಡನ್ನು ಹೇಳ್ತಕ್ಕಂಥದ್ದಾಗಿರ್ಬೋದು, ನಾಟಕವನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು, ಕಥೆಯನ್ನು ಹೇಳ್ತಕ್ಕಂಥದ್ದಾಗಿರ್ಬೋದು, ಅಥವಾ ನೀವು ಚಿತ್ರವನ್ನು ತೋರಿಸಿ ಪ್ರಶ್ನೆಗಳನ್ನು ಕೂಡ ಕೇಳ್ಕೊತ ತಾವು ಒಟ್ಟಾರೆಯಾಗಿ ಮಗು ಇನ್ವಾಲ್ವ್ ಆಗಬೇಕು. ಎಷ್ಟು ನಿಮಿಷ ಇನ್ವಾಲ್ವ್ ಆಗಬೇಕು? ನಮಗೆ ಸಿಕ್ಕಿರ್ತಕ್ಕಂಥದ್ದು 40 ಮಿನಿಟ್ಸು. 40 ಮಿನಿಟ್ಸಲ್ಲಿ ನಾವು ಗೋಲನ್ನು ಹಾಕ್ಕೊಂಡಿರ್ತೀವಿ. ಆ 40 ಮಿನಿಟ್ಸಲ್ಲಿ ನಾವು ರೀಚ್ ಆಗಬೇಕು ಅಂತೇಳಿದರೆ ನಾವು ಮಿನಿಮಮ್ 3 to 5 ಮಿನಿಟ್ಸು ನಾವು ತೊಡಗಿಸಿಕೊಳ್ಳೋದಕ್ಕೆ ನಾವು ಹಾಕ್ಕೋಬೇಕಾಗುತ್ತೆ. ಇನ್ನು ಪತ್ತೆ ಹಚ್ಚುವಿಕೆ, ಎಕ್ಸ್ಪ್ಲೋರ್ ಅಂತ. ಮಕ್ಕಳಿಗೆ ಯಾವ ಮೂಲಗಳಿಂದ ಆಹಾರ ದೊರಕುತ್ತದೆ ಎಂಬುದನ್ನು ಗುಂಪಿನಲ್ಲಿ ಚರ್ಚಿಸಿ ಮಾಹಿತಿ ಸಂಗ್ರಹಿಸಲು ತಿಳಿಸ್ತಕ್ಕಂಥದ್ದು. ಆ ಒಂದು ಟಾಪಿಕ್ಕಿಗೆ ಇದು ಕ್ವಶನ್ನು ಪೂರಕ ಆಗಿದೆ. ಅದೇ ರೀತಿ ಬೋಧನಾ ಕಲಿಕೋಪಕರಣ ಚಟುವಟಿಕೆ, ಮೌಲ್ಯಮಾಪನ ಸಾಧನ ತಂತ್ರಗಳು, ಅವಲೋಕನ ಸಾಧನ, ಮಾಹಿತಿ ಸಂಗ್ರಹಣೆ, ಶಿಕ್ಷಕರ ಅವಲೋಕನ, ಆಹಾರದ ಮೂಲಗಳನ್ನು ಮಕ್ಕಳು ಗುರುತಿಸುವರೆ. ಆಹಾರ ಯಾವ್ಯಾವ ರೂಪದಲ್ಲಿ ನಮಗೆ ಸಿಗುತ್ತೆ ಅಂತಕ್ಕಂಥದ್ದು ಮೇಯ್ನ್ ಕ್ವಶನ್ ಇದರಲ್ಲಿ ಆಗಿದೆ ಅಂತಕ್ಕಂಥದ್ದು. ನೆಕ್ಸ್ಟ್ ಮೇಯ್ನ್ ಟಾಪಿಕ್ಕು ನಾವು ಭಾಳ ಫೋಕಸ್ ಮಾಡೋದು ಇಲ್ಲಿ. ಇದಕ್ಕೂ ಕೂಡ 3 to 5 ಮಿನಿಟ್ಸನ್ನು ಕೊಟ್ಟರೆ ಸಾಕು ಅನಿಸುತ್ತೆ ಅಂತಕ್ಕಂಥದ್ದು. ಇನ್ನು ವಿವರಣೆಯನ್ನು ನಾವು ನೋಡಿದಾಗ ಇಲ್ಲಿ ಭಾಳಷ್ಟು ಸಮಯವನ್ನು ನಾವು ಹೆಚ್ಚು ಮಾಹಿತಿಯನ್ನು ಮಕ್ಕಳಿಗೆ ತಿಳಿಸ್ಬೇಕಾಗುತ್ತೆ. ಹಾಗಾಗಿ ವಿವರಣೆ ಅಂತಕ್ಕಂಥದ್ದು ಭಾಳ ಮುಖ್ಯ. ಆಹಾರದ ವೈವಿಧ್ಯ ಮತ್ತು ಆಹಾರ ವಸ್ತುಗಳು ಹಾಗೂ ಮೂಲಗಳ ಬಗ್ಗೆ ತಿಳಿಸ್ಕೊಡ್ಲಾಗ್ತದೆ ಅಂತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಆ ಕಾಲಮಲ್ಲಿ ಬರ್ಕೋಬೇಕು. ಮತ್ತು ಬಳಸ್ತಕ್ಕಂಥ ಕಲಿಕೋಪಕರಣಗಳನ್ನು ತಾವು ಅಲ್ಲಿ ಮೆನ್ಷನ್ ಮಾಡ್ಕೋಬೇಕಾಗತ್ತೆ. ಮೌಲ್ಯಮಾಪನದ ಸಾಧನ ಮತ್ತು ತಂತ್ರಗಳನ್ನು ಕೂಡ ತಾವೇನು ಮಾಡಬೇಕಾಗತ್ತೆ, ಅಲ್ಲಿ ನಮೂದು ಮಾಡ್ಕೋಬೇಕಾಗುತ್ತೆ. ಶಿಕ್ಷಕರ ಸ್ವ ಅವಲೋಕನದಲ್ಲೂ ಕೂಡ ಆ ಒಂದು ಆಹಾರದ ವೈವಿಧ್ಯತೆ ಮತ್ತು ಆಹಾರದ ವಸ್ತುಗಳ ಮೂಲಗಳನ್ನು ಮಕ್ಕಳು ಗುರುತಿಸುವರೆ ಅನ್ನೋದಕ್ಕೆ ತಾವು ಆನ್ಸರನ್ನ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಇನ್ನು ಮುಂದುವರೆದು ಇದಕ್ಕೆ ಸಂಬಂಧಪಟ್ಟಂತೆ ಆಹಾರದ ಸಸ್ಯದ ಭಾಗಗಳು ಮತ್ತು
ಪ್ರಾಣಿ ಉತ್ಪನ್ನಗಳು, ಸಸ್ಯ ಉತ್ಪನ್ನಗಳು ಬರ್ತಕ್ಕಂಥ ಅಂಶಗಳನ್ನ ವಿವರಣೆಯಲ್ಲಿ ಎಕ್ಸ್ಪ್ಲೇನಲ್ಲಿ ಈ ಅಂಶಗಳನ್ನ ನಾವು ತಿಳಿಸ್ತಾ ಹೋಗ್ತೀವಿ ಅಂತಕ್ಕಂಥದ್ದು. ನಂತರ ವಿಷಯದ ವಿಸ್ತರಣೆ, ಎಕ್ಸ್ಪ್ಯಾಂಡ್ ಅಂತಕ್ಕಂಥದ್ದು. ಮಕ್ಕಳನ್ನು 2 ಗುಂಪುಗಳಾಗಿ ವಿಂಗಡಿಸಿ, ಒಂದು ಗುಂಪು ಉತ್ತರ ಭಾರತದ ಆಹಾರ ಪದಾರ್ಥಗಳನ್ನು ಮತ್ತು ಇನ್ನೊಂದು ಗುಂಪು ದಕ್ಷಿಣ ಭಾರತದ ಆಹಾರ ಪದಾರ್ಥಗಳನ್ನು ಪಟ್ಟಿ ಮಾಡಲು ತಿಳಿಸುವುದು. ಇಲ್ಲಿ ಬಳಸ್ತಕ್ಕಂಥ ಕಲಿಕೋಪಕರಣ ಚಟುವಟಿಕೆ ಆಗಿರುತ್ತೆ. ಮೌಲ್ಯಮಾಪನ ಸಾಧನ ಮತ್ತು ತಂತ್ರಗಳು ವೀಕ್ಷಣೆ ಮತ್ತು ಪಟ್ಟಿ ತಯಾರಿಕೆ ಆಗಿರುತ್ತೆ. ಗುಂಪಿನಲ್ಲಿ ಎಲ್ಲರೂ ಸಕ್ರಿಯವಾಗಿ ಪಾಲ್ಗೊಳ್ಳುವರೆ ಅಂತಕ್ಕಂಥದ್ದು ಕೂಡ ಭಾಳ ಮುಖ್ಯ ಆಗಿರುತ್ತೆ ಅಂತಕ್ಕಂಥದ್ದು ಶಿಕ್ಷಕರ ಸ್ವಾವಲೋಕನದಲ್ಲಿ. ಮೌಲ್ಯಮಾಪನ ಅಂತಕ್ಕಂಥದ್ದಲ್ಲಿ ಪಠ್ಯಪುಸ್ತಕದ ಪ್ರಶ್ನೆಗಳು ಮತ್ತು ಚಟುವಟಿಕೆಗಳನ್ನು ಮಾಡಿಸಿ ಕಪ್ಪು ಹಲಗೆಯ ಮೇಲೆ ಮಕ್ಕಳಿಂದ ಮಾಡಿಸುವುದು ಮತ್ತು ಮಾರ್ಗದರ್ಶಿಸುವುದು. ಪಠ್ಯಪುಸ್ತಕ, ತಂತ್ರ, ಮೌಲ್ಯಮಾಪನ ಸಾಧನ ಮತ್ತು ಪ್ರಶ್ನೆಗಳು. ಎಲ್ಲ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ನೀಡುವರೆ ಅಂತಕ್ಕಂಥದ್ದಾಗಿರುತ್ತೆ. ವಿಷಯ ಶಿಕ್ಷಕರ ಸಹಿ ಮತ್ತು ಮುಖ್ಯ ಗುರುಗಳ ಸಹಿಯನ್ನು ಇಲ್ಲಿ ಕೆಳಗಡೆ ನಾವು ಪಡ್ಕೋಬೇಕಾಗುತ್ತೆ ಅಂತ. ಒಟ್ಟಾರೆಯಾಗಿ ಈ ಒಂದು ಲೆಸನ್ ಪ್ಲಾನನ್ನು ನೋಡಿದಾಗ ನಮಗೆ ಒಂದು ಅಂಶ ಅನಿಸಿದ್ದು, ಒಂದು ನಾವು ತೆಗೆದುಕೊಳ್ತಿರ್ತಕ್ಕಂಥ ವಿಷಯ ಮತ್ತು ತರಗತಿ, ಜೊತೆಗೆ ಸಾಮರ್ಥ್ಯಗಳು, ಜೊತೆಗೆ ಏನು 5 ಕಾಲಮ್ಸ್ಗಳಲ್ಲಿ ಬರಿಬೇಕಾಗಿರ್ತಕ್ಕಂಥ ಒಂದು ಏನು ಫಸ್ಟು ಎಂಗೇಜ್ ಇದೆ, ಆಮೇಲೆ ಎಕ್ಸ್ಪ್ಲೋರ್ ಇದೆ, ಆ್ಯಂಡ್ ದೆನ್ ಈ ಎಕ್ಸ್ಪ್ಲನೇಷನ್ ಇದೆ, ಆ್ಯಂಡ್ ದೆನ್ ಎಕ್ಸ್ಪ್ಯಾಂಡ್ ಇದೆ, ಆ್ಯಂಡ್ ದೆನ್ ಇವ್ಯಾಲ್ಯೂಯೇಷನ್ ಇದೆ ಅಂತಕ್ಕಂಥದ್ದು ಕಲಿಕೆಯ ಅಂಶಗಳು ಅಂತಕ್ಕಂಥದ್ದು, ಲರ್ನಿಂಗ್ ಪಾಯಿಂಟ್ಸು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಏನೆಲ್ಲ ಚಟುವಟಿಕೆಗಳನ್ನ ಮಾಡ್ತೀವಿ ಇಲ್ಲಿ ಮೆನ್ಷನ್ ಮಾಡ್ಕೊತ ಹೋಗ್ತಕ್ಕಂಥ ಸಿಂಪಲಾಗಿ ಶಾರ್ಟ್ ಆ್ಯಂಡ್ ಸ್ವೀಟಲ್ಲಿ ಮಾಡ್ಕೊತ ಹೋಗ್ತಕ್ಕಂಥದ್ದು. ಅದು ನಿಮ್ಮ ವ್ಯಾಪ್ತಿಗೆ ಬಿಟ್ಟಿರ್ತಕ್ಕಂಥ ವಿಷಯ. ಅಥವಾ ನನಗೆ ರೆಡಿ ಸಿಗ್ತಾಯಿದೆ, ನಾನೇ ಇದರಲ್ಲೇ ನಾನು ಡೇಟನ್ನು ಹಾಕ್ಕೊಂಡು ಡೇಟನ್ನು ಮೆನ್ಷನ್ ಮಾಡ್ಕೊಂಡು ನಾನು ಹೋಗ್ತಿದ್ರು ಕೂಡ ಅದೇ ರೀತಿಯೂ ಕೂಡ ತಾವು ಮೇಂಟೈನನ್ನು ಮಾಡ್ಬೋದು ಅಂತಕ್ಕಂಥದ್ದು. ಒಟ್ಟಾರೆಯಾಗಿ ಇದಾಗಿತ್ತು 6ನೇ ತರಗತಿ ವಿಜ್ಞಾನ ವಿಷಯದ ಮಾದರಿ ಪಾಠ ಯೋಜನೆಯನ್ನು ಬರೀತಕ್ಕಂಥ ವಿಧಾನ. ಇದೇ ಅಂತಿಮವಲ್ಲ, ಇದಕ್ಕೂ ವಿಭಿನ್ನವಾಗಿ, ಇದಕ್ಕೂ ವೈವಿಧ್ಯಮಯವಾಗಿ, ಇದಕ್ಕೂ ಅತ್ಯಂತ ಸರಳವಾಗಿಯೂ ಕೂಡ ತಾವು ಪಾಠ ಯೋಜನೆಯನ್ನು ಮತ್ತು ಪಾಠ ಟಿಪ್ಪಣಿಯನ್ನು ತಮ್ಮ ಶಾಲಾ ಹಂತದಲ್ಲಿ ನಿರ್ವಹಣೆಯನ್ನು ಮಾಡ್ಬೋದು ಅಂತಕ್ಕಂಥದ್ದು. ಈ ಒಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತಾ ಯಾರೆಲ್ಲ ಇಷ್ಟೊತ್ತು ವಿಡಿಯೋನ ವೀಕ್ಷಣೆಯನ್ನು ಮಾಡಿದಿರ ಅನಂತ ಧನ್ಯವಾದಗಳನ್ನ ತಿಳಿಸ್ತೀವಿ. ನಮಸ್ತೆ.